ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಜಾಂಡಿಲ ಸಿರಪ್ ಬಗ್ಗೆ. ಜಾಂಡಿಲ ಸಿರಪ್ ಅಂದರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಇದನ್ನು ಬರೆದು ಕೊಡ್ತಾರೆ, ಇದರೊಳಗಡೆ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದಾಗ ಇದರ ಉಪಯೋಗ ಡಾಕ್ಟರ್ ನಿಮಗೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದ್ರ ಉಪಯೋಗ ಮಾಡೋಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಜಾಂಡಿಲ ಸಿರಪ್ ನೋಡ್ರಿ, ಇದು ಒಂದು ಹೋಮಿಯೋಪ್ಯಾಥಿಕ್ ಮೆಡಿಸಿನ್. ಮತ್ತು ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮಗೆ ಯಾವುದೇ ರೀತಿ ಲಿವರ್ ಸಂಬಂಧಿತ ಪ್ರಾಬ್ಲಮ್ ಐತಂದ್ರೆ, ಇಲ್ಲ ಲಿವರ್ ಸಂಬಂಧಿತ ರೋಗ ಐತಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಜಾಂಡೀಸ್ ಸಮಸ್ಯೆ ಐತಂದ್ರೆ ಅದಕ್ಕೆ ಪೀಲಿಯಾ ಅಂತಾರೆ, ಅದ್ರಾಗ ಮೈ ಪೂರ್ತಿ ಹಳದಿ ಆಗ್ತೈತೆ ನೋಡ್ರಿ, ಆ ರೋಗ. ಇಲ್ಲ ನಿಮ್ಗೆ ಹೊಟ್ಟೆ ಹಸಿತಾ ಇಲ್ಲ ಅಂದರೆ, ಹೊಟ್ಟೆ ಭಾಳ ಜಾಸ್ತಿ ನೋವು ಇರ್ತೈತಂದ್ರೆ, ಗ್ಯಾಸ್ ಸಮಸ್ಯೆ ಐತಂದ್ರೆ, ಹೊಟ್ಟೆ ಭಾಳ ಜಾಸ್ತಿ ಆ್ಯಸಿಡಿಟಿ ಆಗೈತಂದ್ರೆ, ಇಲ್ಲ ನಿಮ್ಗೆ ಮಲಬದ್ಧತೆ, ಸಂಡಾಸ್ ಕ್ಲಿಯರ್ ಆಗಂಗಿಲ್ಲ ಡೈಲಿ ಅಂದ್ರೆ, ಇಂಥವೆಲ್ಲ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಕೂಡ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಬನ್ನಿ ಇದನ್ನು ತಿಳ್ಕೊಳ್ಳೋಣ ಇದ್ರದ್ದು ಘಟಕ ದ್ರವ್ಯದ ಬಗ್ಗೆ. ಸೊ ನೋಡಿ, ಪ್ರತಿ 5 ml ಸಿರಪ್ ಏನಿದೆ ಜಾಂಡಿಲದ್ದು, ಅದ್ರ ಒಳಗಡೆ ಕಾರ್ಡಸ್ ಮೆರೈನಸ್ 0.10 ml ಇರ್ತೈತೆ ರೀ, ಕ್ಯಾರಿಕಾ ಪಪಾಯ 0.10 10 ml, ಮತ್ತು ಕೈಲಿಡೋನಿಯಂ ಮ್ಯಾಗಸ್ 0.05 ml, ಕಿಯೋನ್ಯಾಂಥಸ್ ವರ್ಜಿನಿಕಾ 0.05 ml, ಆಂಡ್ರೋಗ್ರಾಫಿಕ್ಸ್ ಪ್ಯಾನಿಕುಲಾಟಾ 0.10 ml, ಮೆರಿಕಾ ಸೆರಿಫೆರಾ 0.05 ml, ಮತ್ತು ಫ್ಲೇವರ್ಡ್ ಬೇಸ್ ಇರ್ತೈತೆ ರೀ, ಮತ್ತು ಆಲ್ಕೋಹಾಲ್ ಇದ್ರೊಳಗೆ 5% ವೇಟ್ ಟೋಟಲ್ ವಾಲ್ಯೂಮದ್ದು ಹಾಕಿರ್ತಾರೆ ರೀ. ಸೊ ಇವನ್ನೆಲ್ಲ ಹಾಕಿ ತಯಾರು ಮಾಡ್ಲಾಗ್ತೈತಿ. ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರ ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಇದನ್ನು ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ ಇಲ್ಲೇ ನೋಡ್ರಿ. ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ, ಅವ್ರು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಅಡಲ್ಟ್ ಡೋಸೇಜ್ ಇದ್ರದ್ದು ಏನಪ್ಪ ಅಂದ್ರೆ 10 ml ಬೆಳಿಗ್ಗೆ, 10 ml ರಾತ್ರಿ. ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನು ಹಾಳು ಹೊಟ್ಟೆಲಿ ತೊಗೊಳಕ್ಕೆ ಹೇಳಿರ್ತಾರೆ. ಈ ಮಕ್ಕಳು ಯಾರು ವಯಸ್ಸು 6 ವರ್ಷದಿಂದ 12 ವರ್ಷ ಮಟ್ಟ ಐತೆ, ಆ ಮಕ್ಕಳಿಗೆ ಯಾವ ರೀತಿ ಇದನ್ನು ಕೊಡ್ಬೇಕಂದ್ರೆ 5 ml ಬೆಳಿಗ್ಗೆ, 5 ml ರಾತ್ರಿ. ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮೊದಲು ಕೊಡ್ಬೇಕಂತ ಇರ್ತೈತ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು. ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗ ಮಾಡಕ್ಕೆ ಹೇಳ ಅಂತಾರೆ, ಅಷ್ಟು ದಿನ ಇದ್ರ ಉಪಯೋಗ ನೀವು ಮಾಡ್ಬೋದ್ರಿ. ಮತ್ತೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗಂಗಿಲ್ಲ. ಈಗ ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರು ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದು ಇದರ ಉಪಯೋಗ ಮಾಡಬಾರ್ದು. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 170 ರೂಪಾಯಿದಾಗ 200 ml ಸಿರಪ್ ನಿಮ್ಗೆ ಸಿಗ್ತೈತೆ ರೀ, ಜಾಂಡಿಲ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಹೋಮಿಯೋಪ್ಯಾಥಿಕ್ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮೆಸಿ, ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿಬಿಟ್ರೆ, ಅದನ್ನ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.